ಹಲೋ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಸರ್ಕಾರದಿಂದ ಹೊಸ ಅಪ್ಡೇಟ್ ಒಂದು ಬಿಡುಗಡೆಯಾಗಿದೆ. ಆ ಅಪ್ಡೇಟ್ ಏನು ಅನ್ನೋದು ಈ ವಿಡಿಯೋನಲ್ಲಿ ನೋಡೋದಕ್ಕೂ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಗೃಹಲಕ್ಷ್ಮಿ ಯೋಜನೆಗೆ ಬಂತು ಮತ್ತೊಂದು ಕಂಟಕ. ಈ ಸೌಲಭ್ಯ ಹೊಂದಿರೋರಿಗೆ BPL ಕಾರ್ಡು ರದ್ದು ಮಾಡಲಿದೆ ಸರ್ಕಾರ. ರಾಜ್ಯದಲ್ಲಿ BPL ಕಾರ್ಡ್ ಬಳಕೆದಾರರ ಸಂಖ್ಯೆ ಮಿತಿ ಮೀರಿದ್ದು ಅನರ್ಹರು ಸರ್ಕಾರದ ಸೌಲಭ್ಯವನ್ನು ಪಡೆಯುತ್ತಿದ್ದಾರೆ. ಹಾಗಾಗಿ ಕಾರ್ಡುಗಳನ್ನು ರದ್ದು ಮಾಡಿ ಅರ್ಹರಿಗೆ ನೀಡುವಂತೆ CM ಸಿದ್ದರಾಮಯ್ಯ ಅವರು ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ. ರಾಜ್ಯದಲ್ಲಿ 1.27 ಕೋಟಿ ಕುಟುಂಬಗಳಿಗೆ BPL ಕಾರ್ಡ್ ಹೊಂದಿದ್ದಾರೆ. ಆದರೆ ಕೆಲವರು ಕಾರ್ಡ್ ಹೊಂದಲು ಅನರ್ಹರಾದರೂ ಅಕ್ರಮವಾಗಿ ಪಡೆದುಕೊಂಡಿದ್ದಾರೆ. ಅಂಥವರನ್ನು ಹುಡುಕಿ ಕಾರ್ಡುಗಳನ್ನು ರದ್ದುಗೊಳಿಸಿ ಅಂತ ರಾಜ್ಯದಲ್ಲಿ 80% BPL ಕಾರ್ಡುಗಳನ್ನು ಹೊಂದಿದ್ದಾರೆ. ತಮಿಳುನಾಡಿನಲ್ಲಿ 40% ಇದೆ. ನೀತಿ ಆಯೋಗದ ಪ್ರಕಾರ ರಾಜ್ಯದಲ್ಲಿ ಪ್ರಸ್ತುತ ಬಡತನ ರೇಖೆಗಿಂತೂ ಕೆಳಗಿರುವ ಪ್ರಮಾಣವನ್ನು 5.67 ಇರಬೇಕು ಎಂದು ವಿವರಿಸಿದ್ದಾರೆ. ಇದೀಗ CM ಖಡಕ್ ಸೂಚನೆ ಹಿನ್ನೆಲೆ ಈಗಾಗಲೇ ಪರಿಶೀಲನೆ ಮಾಡಿಟ್ಟಿರುವ ಪಟ್ಟಿ ಪುನರ್ ಪರಿಶೀಲನೆ ಮಾಡಿ ನಿಯಮ ಮೀರಿ ಪಡೆದಿರುವ ಕಾರ್ಡುಗಳನ್ನು ಡಿಲೀಟ್ ಮಾಡಲು ಅಧಿಕಾರಿಗಳು ಮುಂದಾಗಿದ್ದಾರೆ. ಬಡವರ ರೇಖೆಗಿಂತೂ ಮೇಲಿರುವ ಸ್ಥಿತಿವಂತರ ಕಾರ್ಡುಗಳನ್ನು ಪರಿಶೀಲನೆ ನಡೆಸಲಿದ್ದಾರೆ. ಸರ್ಕಾರಿ ನೌಕರರು, ಆದಾಯ ತೆರಿಗೆ ಪಾವತಿದಾರರು, ವೈಟ್ ಬೋರ್ಡ್ ಕಾರು ಹೊಂದಿರುವವರು, ಸ್ವಂತ ಕೃಷಿ ಉಪಕರಣ ಅಂದರೆ ಟ್ರ್ಯಾಕ್ಟರ್, ಟಿಲ್ಲರ್ ಹೊಂದಿರುವವರು, ಸ್ವಂತ ಜಮೀನು, ಹಲವು ಫ್ಲಾಟ್ ಹೊಂದಿರುವವರ ಮೇಲೆ ಅಧಿಕಾರಿಗಳು ಕಣ್ಣಿಟ್ಟಿದ್ದಾರೆ. ಆಹಾರ ಇಲಾಖೆ ಪ್ರತಿ 3 ತಿಂಗಳಿಗೊಮ್ಮೆ ಈ ಕುರಿತು ಪರಿಶೀಲನೆ ಮಾಡಿ ಅನರ್ಹರ ಹೆಸರು BPL ಕಾರ್ಡ್ನಿಂದ ಡಿಲೀಟ್ ಮಾಡುತ್ತೆ. ಈ ರೀತಿ ಅನರ್ಹ BPL ಕಾರ್ಡ್ ರದ್ದುಪಡಿಸೋದರಿಂದ ಕೇವಲ ಅನ್ನಭಾಗ್ಯ ಯೋಜನೆ ಮಾತ್ರವಲ್ಲ, ಗೃಹಲಕ್ಷ್ಮಿ ಯೋಜನೆ ಲಾಭ ಪಡೆಯುವವರು ಕೂಡ ಸೌಲಭ್ಯ ಕಳೆದುಕೊಳ್ಳಬಹುದು. BPL ಕಾರ್ಡ್ ಡಿಲೀಟ್ ಆದರೆ ಗೃಹಲಕ್ಷ್ಮಿ ಯೋಜನೆ ಕೂಡ ರದ್ದಾಗಲಿದೆ. ಸದ್ಯ ರಾಜ್ಯದಲ್ಲಿ 1.27 ಕೋಟಿ BPL ಕಾರ್ಡ್ ಬಳಕೆದಾರರಿದ್ದಾರೆ. ಇದರಲ್ಲಿ ಆದ್ಯತಾ, ಅಂತ್ಯೋದಯ, ಅನ್ನಪೂರ್ಣ ಕಾರ್ಡ್ ಕೂಡ ಇದೆ. ಒಟ್ಟು 4.26 ಕೋಟಿ ಜನರು ಫಲಾನುಭವಿಗಳಿದ್ದಾರೆ. ಪ್ರತಿ ತಿಂಗಳು 5 kg ಅಕ್ಕಿ, 5 kg ಬದಲಾಗಿ ಹಣ ಪಡೆಯುತ್ತಿದ್ದಾರೆ. 1.27 ಕೋಟಿ BPL ಕಾರ್ಡ್ದಾರರಿದ್ದರೂ ಎಲ್ಲರಿಗೂ ಅನ್ನಭಾಗ್ಯ ಅಕ್ಕಿ ವಿತರಣೆ ಆಗುತ್ತಿಲ್ಲ. ಇದರಲ್ಲಿ 21 ಲಕ್ಷ ಕಾರ್ಡುದಾರರಿಗೆ ಅನ್ನಭಾಗ್ಯ ಸಿಗುತ್ತಿಲ್ಲ. 14.80 ಲಕ್ಷ ಆಧಾರ್, KYC, ಬ್ಯಾಂಕ್ ಸೇವಿಂಗ್ ಹೆಸರು ಮ್ಯಾಚ್ ಆಗದೆ ಸೌಲಭ್ಯ ಕಳೆದುಕೊಂಡಿದ್ದಾರೆ. ಇದರಲ್ಲಿ 5.36 ಲಕ್ಷ ಕಳೆದ 3 ತಿಂಗಳು ಅಕ್ಕಿ ಪಡೆಯದೆ ಇರುವವರೂ ಇದ್ದಾರೆ. ಇದೀಗ ಸರ್ಕಾರ ಮಾಡಿರೋ ಹೊಸ ಅಪ್ಡೇಟಿಂದ ಇಲ್ಲಿಯವರೆಗೂ ಹಣನ ಪಡಿತಿರೋ ಗೃಹಲಕ್ಷ್ಮಿ ಅನ್ನಭಾಗ್ಯ ಫಲಾನುಭವಿಗಳಿಗೆ ಇನ್ನು ಮುಂದೆ ಕತ್ತರಿ ಬೀಳಲಿದೆ. ಇನ್ನೂ ಸರ್ಕಾರ ಯಾವ ಹೊಸ ರೂಲ್ಸ್ ತರುತ್ತೋ ಗೊತ್ತಿಲ್ಲ. ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಬೇರೆ ಅವರಿಗೂ ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.